ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಚಿಕನ್ ಸುಕ್ಕ ಮಾಡುವ. ಅದಕ್ಕೆ ಒಂದು ಕಡಾಯಿಗೆ ಒಂದು 25ರಷ್ಟು ಬ್ಯಾಡಗಿ ಮೆಣಸು, 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕಿದು. ಫ್ರೈ ಮಾಡಿದಷ್ಟು ಒಳ್ಳೆಯದು. ಈಗ ಒಂದು 4 ಸ್ಪೂನು ಕೊತ್ತಂಬರಿ ಬೀಜ, 1.5 ಸ್ಪೂನಷ್ಟು ಜೀರಿಗೆ, ಮೆಂತೆ ಒಂದು 1/4 ಸ್ಪೂನು, ನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಒಂದು ಅರ್ಧ ಸ್ಪೂನು, ಸೋಂಪು ಬರ್ತದಲ್ಲ ಅದು ಒಂದು 1/4 ಸ್ಪೂನು, ಮತ್ತು ಚಕ್ಕೆ ಒಂದು 2 ಪೀಸ್, ಮೊಗ್ಗು ಒಂದು 2 ಎಸಳು ಸಾಕು, ಒಂದು ಲವಂಗ ಒಂದು 5, ಏಲಕ್ಕಿ 1 ಸಾಕು. ಇದನ್ನು ಒಂದು 10 ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಚೆಂದ ಮಾಡಿ ಫ್ರೈ ಮಾಡಿ ಅದು ಗ್ರೈಂಡ್ ಮಾಡಬೇಕು. ನಂತರ ಅದೇ ಕಡಾಯಿಗೆ ಒಂದು ಇಡೀ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಸ್ವಲ್ಪ ಅರಿಶಿಣ ಹಾಕಿ ಬಿಸಿ ಮಾಡಬೇಕು. ಇದು ಚಪಾತಿ, ನೀರು ದೋಸೆ, ಪರೋಟ, ರೈಸ್ ಜೊತೆನೂ ಚೆನ್ನಾಗಾಗುತ್ತೆ ಇದು ಸುಕ್ಕ. ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ. ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಂತರ ಆ ಫ್ರೈ ಮಾಡಿಟ್ಟಿದ್ದೇವಲ್ವ ಆ ಮಸಾಲೆಯನ್ನೆಲ್ಲ ಒಂದು ಒಳ್ಳೆಯದು ಫ್ರೈ ಆದ ನಂತರ ತೆಗೆದು ಸ್ವಲ್ಪ ಚಪ್ಪೆ ಆಗಬೇಕು. ಚಪ್ಪೆ ಆದ ನಂತರ ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ಚೆಂದ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ನಂತರ ಒಂದು 10 ಬೆಳ್ಳುಳ್ಳಿ ಹಾಕಿ ಒಂದು 2 ರೌಂಡ್ ತಿರುಗಿಸಿದ್ರೆ ಸಾಕು, ಜಾಸ್ತಿ ಗ್ರೈಂಡ್ ಆಗಬೇಕಾಗಿಲ್ಲ. ಈಗ ಒಂದು ಮಣ್ಣಿನ ಪಾತ್ರೆ ಇದ್ದರೆ ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಬರ್ತದಲ್ಲ 2 ಸ್ಪೂನ್ ಹಾಕಿ, ಕರಿಬೇವು ಒಂದು 7-8 ಎಸಳು ಸಾಕು, ಒಂದು 10 ಎಸಳು ತನಕ ಸ್ವಲ್ಪ ಬಿಸಿ ಮಾಡಿ. ನಂತರ ಅದಕ್ಕೆ 2 ದೊಡ್ಡ ಗಾತ್ರದ ನೀರುಳ್ಳಿ ಬೇಕು. 2 ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಹಾಕಿ ಚೆಂದ ಮಾಡಿ ನೀರುಳ್ಳಿ ಫ್ರೈ ಆಗಬೇಕು ಆ ತುಪ್ಪದಲ್ಲಿ. ಆ ಪರಿಮಳ ಎಲ್ಲ ಗಮ್ ಅನ್ನುವಾಗ ಖುಷಿ ಆಗ್ತದೆ. ಮತ್ತು ಆ ತೊಳೆದಿಟ್ಟಿದ್ದೇವಲ್ವ ಚಿಕನ್ನನ್ನು ನಾವು ಅದನ್ನು ಹಾಕಿ ಸ್ವಲ್ಪ ಎಷ್ಟು ಬೇಕು ಅಷ್ಟು ಅದಕ್ಕೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಮುಚ್ಚಳವನ್ನು ಮುಚ್ಚಿ ಹುಳಿ ಬರ್ತದಲ್ಲ, ಹುಳಿ ಇದೆಯಲ್ವಾ, ಸ್ವಲ್ಪ ಹುಳಿಯನ್ನು ಮುಂಚೆನೇ ನೀರಿಗೆ ಹಾಕಿಟ್ಟು ಅದರ ಒಂದು 2 ಸ್ಪೂನು ಹಾಕಿದರೆ ಸಾಕು. ಅದು ಈಗ ಬೇಯುವ ಮುಂಚೆ 2 ಸ್ಪೂನ್ ಹಾಕಿ ಹೀಗೆ ಇನ್ನು ಮುಚ್ಚಿಡಬೇಕು. ಖಾರ ಎಲ್ಲ ನಂತರ ಹಾಕಿದರೆ ಈಗ ಹುಳಿ ಉಪ್ಪು ಎಲ್ಲ ಚೆಂದ ಮಾಡಿ ಆ ಕೋಳಿ ಎಳ್ಕೊಳ್ತದೆ. ಈಗ ಅದು ಕಾಯಿ ಫ್ರೈ ಮಾಡಿಟ್ಟಿದ್ದೇವಲ್ವ ಅದನ್ನು ಒಂದು 2 ರೌಂಡ್ ತಿರುಗಿಸಿದ್ರೆ ಸಾಕು, ಜಾಸ್ತಿ ಗ್ರೈಂಡ್ ಆಗಬೇಕಾಗಿಲ್ಲ. ಇದು ಸುಕ್ಕ ಅಲ್ವಾ, ಅದಕ್ಕೆ ಒಂದು 2 ರೌಂಡ್ ಸಾಕು. ಈಗ ನಾವಾಗ ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೇವಲ್ವ ಅದಕ್ಕೆ ಅದು ಗ್ರೈಂಡ್ ಮಾಡಿಟ್ಟಂಥ ಪೌಡರನ್ನು ಒಂದು ಎಷ್ಟು ನೋಡಿ ನಾವು ಹಾಕ್ಬೋದು, ಖಾರಕ್ಕೆ ಎಷ್ಟು ಬೇಕು. ನಾನೊಂದು 7-8 ಸ್ಪೂನ್ ಹಾಕಿದ್ದೇನೆ. ಎಷ್ಟು ಬೇಕು 6-7 ಸ್ಪೂನ್ ಹಾಕ್ಬೋದು. ಇದು 1 kgಗೆ ಒಂದು 6-7 ಸ್ಪೂನ್ ಹಾಕ್ಬೋದು. ಮತ್ತು ಚಿಕನ್ ಎಷ್ಟು ಉಂಟು ನೋಡಿ ಹಾಕಬೇಕು. ಇದು ಕಾಯಿ ಆಗ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಒಂದು 2 ರೌಂಡ್ ಗ್ರೈಂಡ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಲಿಕ್ಕಿಲ್ಲ, ಹಾಗೆ ಅದನ್ನು ಬೇಯಬೇಕು ಒಂದು 5 ಮಿನಿಟ್ಸ್. ಅದರದ್ದು ಎಲ್ಲ ಆ ಕೋಳಿ ಎಳ್ಕೊಳ್ತದೆ. ಈಗ ನಂತರ 5 ಮಿನಿಟ್ಸ್ ಆದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಅದಕ್ಕೆ. ಪರಿಮಳ ಗಮ್ಮಂತ ಇದೆ, ನೀವೊಂದ್ಸತಿ ಟ್ರೈ ಮಾಡಿ. ನನಗೆ ಹೇಗೆ ಬಂತು ಅಂತ ಒಮ್ಮೆ ಕಮೆಂಟ್ ಮಾಡಿ ಹೇಳಿ.
ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ರೆಡಿ ಆಗಿದೆ ಈಗ. ಅದನ್ನು ಒಂದು ನಿಮಿಷ ಮುಚ್ಚಿಟ್ರೆ ಸಾಕು. ಇದು ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.